ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಗೌಡ ಕನ್ನಡ ವ್ಲಾಗ್ಸ್. ಸೊ ಇವತ್ತೇನು ವಿಡಿಯೋ ಮಾಡ್ತಾಯಿದ್ದೀನಿ ಅನ್ನೋ ಚಿಕ್ಕ ಟ್ರಾವೆಲ್ ವ್ಲಾಗ್ ಆಗಿರುತ್ತೆ. ನಾವು ಮೇಯ್ನ್ಲಿ ಹೋಗಿದ್ದೆ ನಾವು ಶ್ರೀರಂಗಪಟ್ಟಣಕ್ಕೆ ಹೋಗಿದ್ವಿ. ಸೊ ನಿಮಿಷಾಂಬ ದೇವಸ್ಥಾನಕ್ಕೆ. ಸೊ ಅಲ್ಲಿಂದ ಬರ್ತಾ ನನ್ನ ಹಸ್ಬೆಂಡು ನಿನ್ಗೊಂದು ಸರ್ಪ್ರೈಸ್ ಆಗಿರೋ ಅಂಥ ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಸೊ ನಾನು ಈ ಪ್ಲೇಸ್ ನಿಜ ನೋಡಿರಲಿಲ್ಲ. ನೋಡಿ ತುಂಬಾ ನನಗೆ ತುಂಬ ಇಷ್ಟ ಬಾಬಾ ಅಂದರೆ. ಸೊ ಸಾಯಿಬಾಬಾ ಡಿವೋಟೀಸ್ ತಪ್ಪದೆ ಈ ಜಾಗ ವಿಸಿಟ್ ಮಾಡಿ ಮೈಸೂರಲ್ಲಿ. ಅಂದರೆ ಪಾಂಡವಪುರ ತಾಲೂಕು ದೊಡ್ಡೇಗೌಡನ ಕೊಪ್ಪಲು ಅಂತ ಕೊಟ್ಟರೆ ಲೊಕೇಶನಲ್ಲಿ ಆರಾಮಾಗಿ ನೀವು ಹೋಗ್ಬೋದು. ಸೊ ಈ ವಿಡಿಯೋ ಮೇನ್ಲಿ ಫಾರ್ ಆಲ್ ಸಾಯಿಬಾಬಾ ಡಿವೋಟೀಸ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿಗೆ ಹೋಗುವಾಗ ಲೈಕ್ 2 ವೀಲರ್ ಅವ್ರ ವೆಹಿಕಲ್ಸಲ್ಲೇ ಟ್ರಾವೆಲ್ ಮಾಡಿ, ಯಾಕಂದರೆ ಸ್ವಲ್ಪ ದೂರ ಇದೆ ಪ್ಲೇಸು ಆ್ಯಂಡ್ ಒಬ್ಬೊಬ್ಬರೇ ಹೋಗೋದು ಅವ್ರು ನಡ್ಕೊಂಡು ಹೋಗೋದು ಒಂದು ಮಟ್ಟಿಗೆ ಸೇಫ್ ಅಲ್ಲ. ಸೊ ವೆಹಿಕಲ್ಸಲ್ಲಿ ಹೋದರೆ ನಿಮಗೆ ಆರಾಮಾಗಿ ನೇಚರ್ ಫೀಲ್ ಇರುತ್ತೆ. ಒಳ್ಳೆ ನೇಚರ್ ಇದೆ, ಸುತ್ತಮುತ್ತ ಗದ್ದೆಗಳು ಅವ್ರ ಕಬ್ಬೆಲ್ಲ ಹಾಕಿದ್ದಾರೆ. ಸೊ ಕೊಕೊನಟ್ ಟ್ರೀಸ್ ಇದೆ, ತುಂಬ ಮರಗಳಿದ್ದಾವೆ. ಸೊ ತುಂಬಾ ಚೆನ್ನಾಗಿದೆ. ನೀವು ಗಾಡಿ ನಿಲ್ಲಿಸಿ ಬೇಕಾದ್ರೇನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಇದು ಎಂಟ್ರೆನ್ಸು ಕಾವೇರಿ ಸಾಯಿಧಾಮ ಬಾಬಾ ಅವ್ರ ಸನ್ನಿಧಿಗೆ. ಸೊ ಎಂಟ್ರೆನ್ಸಿಂದನೂ ಸ್ವಲ್ಪ ದೂರ ಹೋಗಬೇಕು, ಆಲ್ಮೋಸ್ಟ್ 1 to 2 ಕಿಲೋಮೀಟರ್ಸ್ ಹೋಗಬೇಕು ಒಳಗಡೆ. ಸೊ ಇಟ್ಸ್ ಸೇಫ್ ಟು ಟ್ರಾವೆಲ್ ಬೈ ವೆಹಿಕಲ್ಸ್ ಅಂತ ನಾನು ಹೇಳ್ತೀನಿ. ಸೊ ಅಲ್ಲಿ ಎಂಟ್ರೆನ್ಸಿಂದ ಹೋದ್ಮೇಲೆ ನಮಗೊಂದು ಸ್ವಲ್ಪ ದೂರ ಆದಮೇಲೆ ಈ ಥರ ಗೇಟ್ ಸಿಗುತ್ತೆ. ಸೊ ಇದು ಆ್ಯಕ್ಚುಲಿ ಸಾಯಿಬಾಬಾ ಎಂಟ್ರೆನ್ಸ್ ಗೇಟ್ ದೇವಸ್ಥಾನಕ್ಕೆ. ಸೊ ಇಲ್ಲಿ ಆರಾಮ್ಸೆ ಎಲ್ಲ ಥರ ವೆಹಿಕಲ್ಸ್ಗೂ ಪಾರ್ಕಿಂಗ್ ಇದೆ. 2 ವೀಲರ್ 3 ವೀಲರ್ ಅವ್ರ ಬಸ್ ಹೆಂಗೆ ಬಂದರೂ ನಿಮಗೆ ಎಂಥ ಜಾಗ ಇದೆ, ಪಾರ್ಕಿಂಗ್ ಮಾಡ್ಬೋದು. ಸೊ ಇಲ್ಲಿ ನಾವು ಪಾರ್ಕ್ ಮಾಡಿ ವೆಹಿಕಲ್ನ ನೆಕ್ಸ್ಟ್ ಬಂದ್ವಿ. ಸೊ ನಾವು ಹೋಗಿದ್ದು ಹುಣ್ಣಿಮೆ ದಿನ ಆಗಿರೋದ್ರಿಂದ ಹೋಮ ನಡೀತಾ ಇತ್ತು. ಆ್ಯಂಡ್ ಪರ್ಟಿಕ್ಯುಲರಾಗಿ ಕೆಲವೊಂದು ಇದಕ್ಕೆ ಹೋಮಗಳು ಮಾಡ್ತಾರೆ. ಆ್ಯಂಡ್ ಸತ್ಯನಾರಾಯಣ ಪೂಜೆ ಇತ್ತು. ಆ್ಯಂಡ್ ಬಾಬಾ ನೋಡ್ತಾ ಇದ್ದೀರಾ, ಓ ಮೈ ಗಾಡ್, ನನ್ನ ಮನಸ್ಸಂತೂ ತುಂಬಾ ಡಿವೈನ್ ಫೀಲ್ ಆಯಿತು. ಅಲ್ಲಿ ಯಾರೋ ಶಿವ ಪಾರ್ವತಿದು ಒಂದು ರಥೋತ್ಸವ ಮಾಡಿಸ್ತಾಯಿದ್ರು ಈ ಚಿಕ್ಕ ರಥದಲ್ಲಿ. ಸೊ ನಾನು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟು ಬಾಬಾ ಅವ್ರ ಸನ್ನಿಧಿ ಪಕ್ಕನೇ ಒಂದು ಓಂಕಾರೇಶ್ವರ ಟೆಂಪಲ್ ಇದೆ. ಅಲ್ಲಿ ಈಶ್ವರ ಇದ್ದಾರೆ, ಪಾರ್ವತಿ ಇದ್ದಾರೆ ಆ್ಯಂಡ್ ಗಣೇಶ ಇದ್ದಾರೆ. ಸೊ ಅದನ್ನು ನೀವು ಫೀಲ್ ಮಾಡ್ಬೋದು. ಇದು ಬಾಬಾ ಅವರ ಸನ್ನಿಧಿ. ಸೊ ಅಲ್ಲಿಂದ ಲೆಫ್ಟ್ ಸೈಡಿಗೆ ಬಂದರೆ ಬಾಬಾ ಅವ್ರದ್ದು ಒಂದು ಮೂರ್ತಿ ಮಾಡಿದ್ದಾರೆ. ಇದಂತೂ ನಿಜ ನೋಡಿದ್ರೆ ಬಾಬಾ ಅವ್ರ ಕಣ್ಣು ಅಬ್ಸರ್ವ್ ಮಾಡಿದರೆ ನೀವು ಗೊತ್ತಾಗುತ್ತೆ ಎಷ್ಟು ನಿಜ ಬಾಬಾ ಅವರೇ ಮಲಗಿದ್ದಾರೆ ಅನಿಸುತ್ತೆ. ಸೊ ಅಲ್ಲಿಂದ ರೈಟ್ ಸೈಡ್ಗೆ ವನದೇವತೆ ಅನ್ನೋ ಒಂದು ಮೂರ್ತಿ ಕೂಡ ಸಿಗುತ್ತೆ. ಸೊ ಅದರಿಂದಲೂ ನೀವು ಬ್ಲೆಸ್ಸಿಂಗ್ಸ್ ತೊಗೊಂಡು ಸುತ್ತಮುತ್ತ ಒಂದು ರೌಂಡ್ ಹಾಕಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ ಏನೇನಿದೆ ಅವ್ರವ್ರ ಪ್ರಾಪರ್ಟಿಯಲ್ಲಿ. ಸೊ ಪ್ರತಿಯೊಂದು ನಿಮಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟು ಅಲ್ಲೇ ಒಂದು 10 to 15 ಮಿನಿಟ್ಸ್ ವಾಕ್ ಮಾಡಿದ್ವಿ ನಾವು. ತುಂಬಾ ಚೆನ್ನಾಗಿತ್ತು. ಮಾವಿನ ಮರಗಳು ಆ್ಯಂಡ್ ಒಂಥರ ತುಂಬ ಮನಸ್ಸಿಗೆ ಪ್ರಶಾಂತ ಆ್ಯಂಡ್ ನೆಮ್ಮದಿ ಸಿಗುವಂಥ ಜಾಗ ಅನಿಸುತ್ತೆ. ಸೊ ಈವ್ನಿಂಗ್ ಟೈಮ್ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ಸನ್ಸೆಟ್ ಟೈಮಲ್ಲಿ. ಸೊ ಕಾವೇರಿ ಸಾಯಿಧಾಮ ಅಂದರೆ ಕಾವೇರಿ ಅಂದರೆ ಅಲ್ಲಿ ಕಾವೇರಿ ನದಿ ಇದೆ. ಸೊ ಇಲ್ಲಿನೂ ಕೂಡ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು. ಅಲ್ಲಿವರೆಗೂ ಬಿಡ್ತಾರೆ ಸ್ಟೆಪ್ಸ್ವರೆಗೂ. ಆ್ಯಂಡ್ ಮಕ್ಳ ಜೊತೆ ಹೋದರೆ ಸೇಫಾಗಿ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.